ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾರ್ಚ್ ತಿಂಗಳ 11, 12 ಮತ್ತು 13ರ ನ್ಯೂಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇದು ಮೊದಲನೇದಾಗಿ 13ನೇದು ದಿನದ ಮಾರ್ಚ್ ತಿಂಗಳ ಧೂಮಪಾನ ರಹಿತ ದಿನ. ಧೂಮಪಾನವನ್ನು ತ್ಯಜಿಸಲು ಬಯಸುವ ಧೂಮಪಾನಿಗಳಿಗೆ ಸಹಾಯ ಮಾಡಲು ಮತ್ತು ದೈನಂದಿನ ಜೀವನದಲ್ಲಿ ಧೂಮಪಾನ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ 2ನೇ ಬುಧವಾರ ಧೂಮಪಾನ ರಹಿತ ದಿನವನ್ನು ಆಚರಿಸಲಾಗುತ್ತದೆ. ಧೂಮಪಾನವು ವಿವಿಧ ರೋಗಗಳಿಗೆ ಕಾರಣವಾಗುತ್ತದೆ ಮತ್ತು ದೇಹದ ಪ್ರತಿಯೊಂದು ಅಂಗಕ್ಕೂ ಹಾನಿ ಮಾಡುತ್ತದೆ. CDC ಪ್ರಕಾರ 16 ದಶಲಕ್ಷಕ್ಕೂ ಹೆಚ್ಚು ಅಮೆರಿಕನ್ನರು ಧೂಮಪಾನದಿಂದ ಉಂಟಾಗುವ ಕಾಯಿಲೆದೊಂದಿಗೆ ಬದುಕುತ್ತಿದ್ದಾರೆ. ಪ್ರತಿ ವರ್ಷ ಸ್ತನ ಕ್ಯಾನ್ಸರ್ಗಿಂತ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಹೆಚ್ಚಿನ ಮಹಿಳೆಯರು ಸಾಯುತ್ತಿದ್ದಾರೆ. ದೀರ್ಘಕಾಲದ ಪ್ರತಿಬಂಧಕ ಶ್ವಾಸಕೋಶದ ಕಾಯಿಲೆ ಕಾರಣದಿಂದಾಗಿ ಧೂಮಪಾನವು ಸುಮಾರು 80% ಸಾವುಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ಸಿಗರೇಟ್ ಧೂಮಪಾನವು ಪುರುಷ ಮತ್ತು ಮಹಿಳೆಯರ ಎಲ್ಲ ಕಾರಣಗಳಿಂದ ಸಾವಿನ ಅಪಾಯವನ್ನು ಹೆಚ್ಚಿಸುತ್ತದೆ. ವಾಸ್ತವವಾಗಿ US-ನಲ್ಲಿ ಕಳೆದ 50 ವರ್ಷಗಳಲ್ಲಿ ಧೂಮಪಾನವು ಅಪಾರ ಹೆಚ್ಚಾಗಿದೆ. 1984ರಲ್ಲಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಧೂಮಪಾನ ನಿಷೇಧವನ್ನು ಜಾಗೃತಿ ಆಂದೋಲನವನ್ನು ಪ್ರಾರಂಭಿಸಲಾಯಿತು ಮತ್ತು ಅಂದಿನಿಂದ ಇದು ವಾರ್ಷಿಕ ಆಚರಣೆಯ ಕಾರ್ಯಕ್ರಮವಾಗಿದೆ. ಧೂಮಪಾನವು ಶಾಶ್ವತವಾಗಿ ತ್ಯಜಿಸಲು ಜನರಿಗೆ ಸಹಾಯ ಮಾಡುವುದು ಈ ದಿನದ ಆಚರಣೆಯ ಹಿಂದಿನ ಧ್ಯೇಯವಾಗಿದೆ. ಈ ದಿನದ ಧ್ಯೇಯವಾಕ್ಯ ಏನಪ್ಪ ಅಂತಂದರೆ, ಧೂಮಪಾನದ ಮಾರ್ಚ್ 13ನೇ ತಾರೀಕು ಧ್ಯೇಯವಾಕ್ಯ ಧೂಮಪಾನವನ್ನು ಶಾಶ್ವತವಾಗಿ ತ್ಯಜಿಸಲು ಜನರಿಗೆ ಸಹಾಯ ಮಾಡುವುದು. ಅದೇ ರೀತಿಯಾಗಿ ನಮ್ಮ ಯಶಸ್ವಿ ಜೈಸ್ವಾಲ್ಗೆ ಮಾಸಿಕ ICC ಆಟಗಾರ ಪ್ರಶಸ್ತಿ. ಟೀಮ್ ಇಂಡಿಯಾದ ಹೊಸ ಬ್ಯಾಟ್ಸ್ಮನ್ ಆಗಿರುವ ಭರವಸೆಯಾಗಿ ಹೊರಹೊಮ್ಮಿರುವ ಯಶಸ್ವಿ ಜೈಸ್ವಾಲ್ ಮಂಗಳವಾರ ಫೆಬ್ರವರಿ ತಿಂಗಳ ICC ಆಟಗಾರ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಜೈಸ್ವಾಲ್ 700ಕ್ಕೂ ಅಧಿಕ ರನ್ ಗಳಿಸಿದ್ದು ಪ್ರಶಸ್ತಿಗೆ ಆಯ್ಕೆಗೆ ಕಾರಣವಾಗಿದೆ. ಫೆಬ್ರವರಿಯಲ್ಲಿ ಹಲವಾರು ದಾಖಲೆಗಳನ್ನು ಸೃಷ್ಟಿಸಿರುವ ಭಾರತದ ಆರಂಭಿಕ ಬ್ಯಾಟರ್ ರಾಜ್ಕೋಟ್ನಲ್ಲಿ ದ್ವಿಶತಕ ಗಳಿಸಿದ ವೆಸ್ಟ್ ಇಂಡೀಸ್ ಇನ್ನಿಂಗ್ಸ್ನಲ್ಲಿ ಒಂದರಲ್ಲಿ 12 ಸಿಕ್ಸರ್ ರನ್ ಸಿಡಿಸಿದ ಸಾಧನೆಯನ್ನು ಸಹಾಯ ಮಾಡಿದೆ. ಅದೇ ರೀತಿಯಾಗಿ ಮಹಿಳಾ ಸಿಬ್ಬಂದಿಗಳಿಗೆ CAL ಹೆಚ್ಚಳ. ಒಡಿಶಾದ ಸರ್ಕಾರವು ವಿವಿಧ ಇಲಾಖೆಗಳ ಮಹಿಳಾ ಸಿಬ್ಬಂದಿಗಳಿಗೆ ವಾರ್ಷಿಕ ಸಾಂದರ್ಭಿಕ ರಜೆಗಳ ಕುರಿತು ಸಂಖ್ಯೆಯನ್ನು 25ರಿಂದ ಏರಿಸುವುದಾಗಿ ಸರ್ಕಾರ ಘೋಷಿಸಿದೆ. ಮಹಿಳೆಯರಿಗಿರುವ ಕುಟುಂಬ ನಿರ್ವಹಣೆ ಜವಾಬ್ದಾರಿ ಮತ್ತಿತರ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ 10 ದಿನಗಳವರೆಗೆ ಹೆಚ್ಚುವರಿ ಸಾಂದರ್ಭಿಕ ರಜೆ ನೀಡುವ ನಿರ್ಧಾರವನ್ನು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ನವೀನ್ ಪಟ್ನಾಯಕ್ ತೆಗೆದುಕೊಂಡಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿಯಲ್ಲಿ ಪ್ರಕಟಿಸಿದೆ. ಅದೇ ರೀತಿಯಾಗಿ ಇತ್ತೀಚೆಗಷ್ಟೇ ಸರ್ಕಾರೇತರ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ವಾರ್ಷಿಕ 15 ದಿನಗಳ ಸಾಂದರ್ಭಿಕ ರಜೆ ನೀಡುವುದಾಗಿ ಒಡಿಶಾ ಸರ್ಕಾರ ಘೋಷಿಸಿತ್ತು. ಸ್ಪೇಸ್ಎಕ್ಸ್ ನೌಕೆಯಿಂದ ತೆರಳಿದ 4 ದೇಶದ ಗಗನಯಾತ್ರಿಗಳು ಸುರಕ್ಷಿತವಾಗಿ ಬಂದಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 6 ತಿಂಗಳ ಕಾಲ ಕಾರ್ಯನಿರ್ವಹಿಸಿದ 4 ದೇಶದ 4 ಗಗನಯಾತ್ರಿಗಳು ಮಂಗಳವಾರ ಸ್ಪೇಸ್ಎಕ್ಸ್ ನೌಕೆಯ ಮೂಲಕ ಭೂಮಿಗೆ ಮರಳಿದರು. ನಾಸಾದ ಹೆಲಿಕಾಪ್ಟರ್ ಪೈಲಟ್ ಆಗಿರುವ ಜಾಸ್ಮಿನ್ ಮೊಲ್ಗೆಬಿಲಿ ಮತ್ತು ಡೆನ್ಮಾರ್ಕ್ನ ಆಂಡ್ರಿಯಾಸ್ ಮೊಗೆನೆನ್ಸ್, ಅದೇ ರೀತಿಯಾಗಿ ಜಪಾನ್ನ ಸತೋಶಿ ಪುಕಾರಾವ್ ಮತ್ತು ರಷ್ಯಾದ ಕ್ವಾಂಟಿಸ್ ಬೋರಿಸ್ ಅವರಿಗೆ ನೌಕೆಯ ಫ್ಲಾರಿಡಾ ಪ್ಯಾಂಡಲ್ ಮತ್ತು ಸಮೀಪದಲ್ಲಿ ಮೆಕ್ಸಿಕೋದ ಕೊಲ್ಲಿಯಲ್ಲಿ ಮಂಗಳವಾರ ನಸುಕಿನಲ್ಲಿ ಸುರಕ್ಷಿತವಾಗಿ ಬಂದಿಳಿದರು. ಅದೇ ರೀತಿಯಾಗಿ ರಷ್ಯಾದ ಸೂಯೆಜ್ ನೌಕೆಯಲ್ಲಿ ಭೂಮಿಗೆ ಬರುವ ಮೊದಲು OR ಅವರು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇನ್ನೂ ಕೆಲವು ವಾರಗಳನ್ನು ಕಳೆಯಲಿದ್ದಾರೆ. ಅದೇ ರೀತಿಯಾಗಿ ಮಾಲ್ಡೀವ್ಸ್ ಸಾರ್ವಭೌಮತ್ವ ರಕ್ಷಣೆಗೆ ಚೀನಾ ಬೆಂಬಲ. ಮಾಲ್ಡೀವ್ಸ್ಗೆ ತನ್ನ ಸಾರ್ವಭೌಮತ್ವ ರಕ್ಷಿಸಿಕೊಳ್ಳಲು ಬೆಂಬಲ ನೀಡುವುದು ಎಂದು ಚೀನಾ ಮಂಗಳವಾರ ಹೇಳಿದೆ.
ಹೆಲಿಕಾಪ್ಟರ್ನ ಕಾರ್ಯಾಚರಣೆಯ ನಿರ್ವಹಣೆಗೆ ಮಾಲ್ಡೀವ್ಸ್ನಲ್ಲಿ ನೆಲೆ ನಿಂತಿದ್ದ ಭಾರತೀಯ ಸೇನಾ ಸಿಬ್ಬಂದಿ ಹೆಲಿಕಾಪ್ಟರ್ನ ಕಾರ್ಯಾಚರಣೆಯ ಹೊಣೆಯನ್ನು ಭಾರತೀಯ ನಾಗರಿಕ ಅಧಿಕಾರಿಗಳಿಗೆ ಹಸ್ತಾಂತರಿಸಿದ ನಂತರ ದೇಶ ತೊರೆದರು ಎಂದು ಮಾಲ್ಡೀವ್ಸ್ ಮಾಧ್ಯಮಗಳು ವರದಿ ಮಾಡಿವೆ. ಮಾಲ್ಡೀವ್ಸ್ನಿಂದ ಭಾರತೀಯ ಸೇನಾ ಸಿಬ್ಬಂದಿಯ ಮೊದಲ ತಂಡದ ವಾಪಸಾತಿಯ ಕುರಿತು ಹೇಳಲಾದ ಪ್ರತಿಕ್ರಿಯೆಗೆ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರವಾಗಿರುವ ವಾಂಗ್ ವೆನ್ಬಿನ್ ಅವರು ಈ ಬಗ್ಗೆ ನಿರ್ದಿಷ್ಟ ವಿವರ ತಿಳಿದಿಲ್ಲ ಎಂದರು. ಮಾಲ್ಡೀವ್ಸ್ಗೆ ತನ್ನ ಸಾರ್ವಭೌಮತ್ವ ರಕ್ಷಿಸಿಕೊಳ್ಳಲು ಚೀನಾ ಬೆಂಬಲ ನೀಡಲಿದೆ ಮತ್ತು ಇದೇ ರೀತಿಯಾಗಿ ಇತರ ದೇಶಗಳೊಂದಿಗೆ ಕೆಲಸ ಮಾಡಲಿದೆ ಎಂದು ಅವರು ಹೇಳಿದರು. ಮಾಲ್ಡೀವ್ಸ್ನಿಂದ 90 ಸೇನಾ ಸಿಬ್ಬಂದಿಯನ್ನು ಹಿಂತೆಗೆದುಕೊಳ್ಳುವಂತೆ ಮುಯಿಜಿ ಭಾರತವನ್ನು ಒತ್ತಾಯಿಸಿದ್ದು, ಸೇನಾ ಸಿಬ್ಬಂದಿ ಜಾಗದಲ್ಲಿ ನಾಗರಿಕ ಅಧಿಕಾರ ಸಿಬ್ಬಂದಿ ನೇಮಿಸಿ ಮಾನವೀಯ ಮತ್ತು ವೈದ್ಯಕೀಯ ನೆರವಿನ ಸೇವೆಗೆ ದೇಶಕ್ಕೆ ಒದಗಿಸಲಾದ 2 ಹೆಲಿಕಾಪ್ಟರ್ಗಳು ಮತ್ತು ಡಾರ್ನಿಯರ್ ವಿಮಾನ ಕಾರ್ಯಾಚರಣೆಯನ್ನು ಮುಂದುವರಿಸಲು ಭಾರತ ಒಪ್ಪಿಕೊಂಡಿದೆ. ಮುಯಿಜಿ ಸರ್ಕಾರ ಚೀನಾದ ಅತ್ಯಾಧುನಿಕ ಸಂಶೋಧನಾ ಹಡಗು ಮಾಲೆಯಲ್ಲಿ ಲಗ್ಗರ್ ಹಾಕಲು ಅವಕಾಶ ನೀಡಿದೆ. ಅಲ್ಲದೆ ಕಳೆದ ವಾರ ಮಾಲ್ಡೀವ್ಸ್ ರಾಷ್ಟ್ರೀಯ ರಕ್ಷಣಾ ಪಡೆ ಚೀನಾ ಜತೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಅದೇ ರೀತಿಯಾಗಿ ವಿಶ್ವ ರ್ಯಾಂಕಿಂಗ್ನಲ್ಲಿ 15ನೇ ಸ್ಥಾನಕ್ಕಿರುವ ನಮ್ಮ ಲಕ್ಷ್ಯ ಸೇನ್ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬ್ಯಾಡ್ಮಿಂಟನ್ ಆಟಗಾರ ಆಗಿರುವ ಲಕ್ಷ್ಯ ಸೇನ್ ಅವರು ಪ್ಯಾರಿಸ್ ಒಲಿಂಪಿಕ್ಗೆ ಟಿಕೆಟ್ ಪಡೆಯುವ ಭರವಸೆ ಮೂಡಿಸಲಿದ್ದಾರೆ. ಕಳೆದ ವಾರ ನಡೆದ ಫ್ರೆಂಚ್ ಓಪನ್ನಲ್ಲಿ ಸೆಮಿಫೈನಲ್ನಲ್ಲಿ ಪ್ರವೇಶಿಸಿದ ಅವರು ಒಲಿಂಪಿಕ್ಸ್ ಕ್ರೀಡಾಕೂಟದ ಅರ್ಹತಾ ರ್ಯಾಂಕಿಂಗ್ನಲ್ಲಿ 15ನೇ ಸ್ಥಾನವನ್ನು ಪಡೆದಿದ್ದಾರೆ. ಭಾರತದಲ್ಲಿ 22 ವರ್ಷದಲ್ಲಿ 2022 ನವೆಂಬರ್ನಲ್ಲಿ ವಿಶ್ವದ 6ನೇ ರ್ಯಾಂಕ್ ತಲುಪಿದ್ದರು. ಅದು ಸೇನ್ ವೃತ್ತಿಜೀವನ ಶ್ರೇಷ್ಠ ಸಾಧನೆ. 2023 ಏಪ್ರಿಲ್ನಲ್ಲಿ 25ನೇ ರ್ಯಾಂಕ್ಗೆ ಕುಸಿದ ಅವರು ಆಗಸ್ಟ್ ವೇಳೆ ಸುಧಾರಿತ ಆಟ ಪ್ರದರ್ಶಿಸಿದ 11ನೇ ಸ್ಥಾನಕ್ಕೆ ಬಡ್ತಿ ಪಡೆದಿದ್ದರು. ಅದೇ ರೀತಿಯಾಗಿ ಕ್ರೀಡಾಕೂಟದ ಅರ್ಹತೆಯಲ್ಲಿ 7ರಿಂದ 8ನೇ ಸ್ಥಾನಕ್ಕೆ ಜಾರಿದರು. ಆ ಬಳಿಕ ಈಗ ಸೇನ್ ಅವರು 15ನೇ ಸ್ಥಾನಕ್ಕೆ ತಲುಪಿದ್ದು, ಏಪ್ರಿಲ್ ಅಂತ್ಯದ ವೇಳೆಯಲ್ಲಿ ವಿಶ್ವ ರ್ಯಾಂಕಿಂಗ್ನಲ್ಲಿ ಮೊದಲ 16 ಸ್ಥಾನದಲ್ಲಿರುವ ಆಟಗಾರರು ಪ್ಯಾರಿಸ್ ಒಲಿಂಪಿಕ್ಗೆ ಅರ್ಹತೆ ಪಡೆಯಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತಂದರೆ, ಸಿದ್ಧಲಿಂಗ ಸ್ಟೀಫನ್ಗೆ ಫಾದರ್ ಚೆರಸ ಪ್ರಶಸ್ತಿ. ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಮಾಡುವ 2024ನೇ ಸಾಲಿನ ಫಾದರ್ ಚೆರಸ ಕನ್ನಡ ಸಂಸ್ಕೃತಿ ದತ್ತಿ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿಯಾಗಿರುವ ಪ್ರೊಫೆಸರ್ GS ಸಿದ್ಧಲಿಂಗ ಮತ್ತು ಸಂಗೀತ ನಿರ್ದೇಶಕರಾಗಿರುವ ಪ್ರವೀಣ್ ದತ್ತಿ ಸ್ಟೀಫನ್ ಭಾಜನರಾಗಿದ್ದಾರೆ. ಪರಿಷತ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷತೆಯಲ್ಲಿ ನಡೆದ ಆಯ್ಕೆ ಸಮಿತಿ ಸಭೆಯಲ್ಲಿ ಪ್ರಶಸ್ತಿಗೆ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಅದೇ ರೀತಿಯಾಗಿ ಮಾರ್ಚ್ 16ರಂದು ಕನ್ನಡ ಸಾಹಿತ್ಯ ಪರಿಷತ್ನ ಕೃಷ್ಣರಾಜ ಪರಿಷತ್ನ ಮಂದಿರದಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಕನ್ನಡದಲ್ಲಿ ಕ್ರೈಸ್ತ ಪ್ರಾರ್ಥನೆಗಳನ್ನು ನಡೆಯಬೇಕು ಎಂದು ಹೋರಾಟ ಮಾಡಿದ ಫಾದರ್ ಚೆರಸ ಅವರು ಫಾದರ್ ಚೌರಪ್ಪ ಸೆಲ್ವರಾಜ್ ಅವರು ಚರ್ಚ್ಗಳಲ್ಲಿ ಕನ್ನಡದ ಬಳಕೆ ಮತ್ತು ಕನ್ನಡಿಗರು ಸಿಗಬೇಕಾದ ಸಾಮಾಜಿಕ ನ್ಯಾಯಕ್ಕಾಗಿ ಸುದೀರ್ಘ ಹೋರಾಟ ಮಾಡಿದರು. ಕನ್ನಡದಲ್ಲಿ ಕ್ರೈಸ್ತ ಸಾಹಿತ್ಯ ಮತ್ತು ಸಂಗೀತಕ್ಕೆ ಶ್ರಮಿಸಿದರು. ಅದಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ವಿಜಯಪುರದಲ್ಲಿ ದೇಶದ 2ನೇ ದೊಡ್ಡ ಪವನ ಘಟಕ ಸ್ಥಾಪನೆ. ಭಾರಿ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ MB ಪಾಟೀಲ್ ಆಗಿರುವ ಅವರು ತವರು ಜಿಲ್ಲೆಯಲ್ಲಿ ವಿಜಯಪುರದ ಪವನ ವಿದ್ಯುತ್ ಮತ್ತು ಸೌರ ವಿದ್ಯುತ್ ಕ್ಷೇತ್ರಗಳ ದೈತ್ಯ ಕಂಪನಿಗಳಾಗಿರುವ ಸುಜಾನಾ ಮತ್ತು ರೆನ್ಸಾನ್ಸ್ ಕಂಪನಿಗಳು 36,000 ಕೋಟಿ ರೂಪಾಯಿ ಹೂಡಿಕೆಗೆ ಆಸಕ್ತಿ ವ್ಯಕ್ತಪಡಿಸಿವೆ. ಇದರಿಂದಾಗಿ ವಿಜಯಪುರವು ದೇಶದಲ್ಲೇ 2ನೇ ಅತಿದೊಡ್ಡ ಪವನ ವಿದ್ಯುತ್ ಘಟಕ ಹೊಂದಲಿದೆ. ತಾವನ್ನು ಭೇಟಿ ಮಾಡಿದ ಸುಜಾನಾ ಸಮೂಹದ CEO ಆಗಿರುವ JP ಜಲಾನಿ ಮತ್ತು ರೆನೆಸಾನ್ಸ್ ಸೋಲಾರ್ ಮತ್ತು ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ಕಂಪನಿ CEO ಮಿಲಿಂದ್ ಕುಲಕರ್ಣಿ ಅವರೊಂದಿಗೆ ಮಾತುಕತೆ ನಡೆಸಿ ಬಳಿಕ ಮಾತನಾಡಿದ ಅವರು ಈ ವಿಷಯ ತಿಳಿಸಿದರು. ಅದೇ ರೀತಿಯಾಗಿ ಅಧ್ಯಯನದ ಪ್ರಕಾರ ದೇಶದಲ್ಲಿ ವಿಜಯಪುರ, ಆಂಧ್ರ ಪ್ರದೇಶದ ಅನಂತಪುರ,
ಮತ್ತು ರಾಜಸ್ಥಾನದ ಜೈಸಲ್ಮೇರ್ ಮಾತ್ರ ಪವನ ವಿದ್ಯುತ್ ಉತ್ಪಾದನೆಗೆ ಅತ್ಯಂತ ಪ್ರಶಸ್ತ ತಾಣಗಳಾಗಿವೆ. ಅನಂತಪುರ ಜೈಸಲ್ಮೇರ್ನಲ್ಲಿ ಸ್ವಿಟ್ಜರ್ಲೆಂಡ್ ಕಂಪನಿಯು ಈಗಾಗಲೇ ಕ್ರಮವಾಗಿ 2-3 ಸಾವಿರ ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯವನ್ನು ಪವನ ವಿದ್ಯುತ್ ಘಟಕವನ್ನು ಹೊಂದಿದೆ. ವಿಜಯಪುರದಲ್ಲಿ 5,000 ಮೆಗಾವ್ಯಾಟ್ ಸಾಮರ್ಥ್ಯದ ಪ್ರಾರಂಭಿಸಲಿದ್ದು ದೇಶದಲ್ಲಿ 2ನೇ ಅತಿದೊಡ್ಡ ಪವನ ವಿದ್ಯುತ್ ಘಟಕವಾಗಲಿದೆ ಎಂದು ಮಾಹಿತಿ ತಿಳಿಸಿದೆ. ದೇಶದಲ್ಲಿ ಆಟೋಮೊಬೈಲ್ಗೆ ಘಟಕ ರೈಲು ಸೇವೆ ಶುರು. ಇದೇ ಮೊದಲು ಆಟೋಮೊಬೈಲ್ ಕಾರ್ಖಾನೆಯೊಳಗಿನ ಕಾರುಗಳನ್ನು ರೈಲು ಬೋಗಿಗಳನ್ನು ತುಂಬಿ ಅಲ್ಲಿಂದ ದೇಶದ 15 ನಗರಗಳಿಗೆ ಸರಬರಾಜು ಮಾಡುವ ದೇಶದ ಮೊಟ್ಟಮೊದಲ ಆಟೋಮೊಬೈಲ್ ಇನ್ ಪ್ಲಾಂಟ್ ರೈಲ್ವೆ ಸೈಡಿಂಗ್ ಪ್ರಾಜೆಕ್ಟನ್ನು ಪ್ರಧಾನಿ ಮೋದಿ ಮಂಗಳವಾರ ಚಾಲನೆ ನೀಡಿದರು. ಗುಜರಾತ್ನ ಮೆಹಸಾಣ ಜಿಲ್ಲೆಯಲ್ಲಿ ಮಾರುತಿ ಸುಜುಕಿ ಘಟಕ ತನ್ನ ಕಾರ್ಯಾಚರಣೆ ವ್ಯಾಪ್ತಿಯಲ್ಲಿ 105 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತ್ಯೇಕ ರೈಲ್ವೆ ಹಳಿ ಹಾಕಿಕೊಂಡಿದೆ. ಇಲ್ಲಿ ನೂತನವಾಗಿ ಉತ್ಪಾದನೆಯಾದ ಕಾರುಗಳು ರೈಲು ಬೋಗಿಗಳು ತುಂಬಿ ರೈಲ್ವೆ ಮಾರ್ಗಗಳ ಮೂಲಕ ಸಾಗಿಸಲಾಗುವುದು ಎಂದು ಹೇಳಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತ ಮುಂಬೈ ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಗರಿ. ಇಲ್ಲಿನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು CSMIA 4 ಕೋಟಿ ರೂಪಾಯಿ ಹೆಚ್ಚು ಪ್ರಯಾಣಿಕರಿಗೆ ಸೇವೆ ಕಲ್ಪಿಸುವ ಮೂಲಕ ಏಷ್ಯಾ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಅತ್ಯುತ್ತಮವಾದ ವಿಮಾನ ನಿಲ್ದಾಣ ಎಂಬ ಶ್ರೇಯಕ್ಕೆ ಭಾಜನವಾಗಿದೆ. ಈ ಮೂಲಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೌನ್ಸಿಲ್ ವಿಮಾನ ನಿಲ್ದಾಣ ಸೇವೆಗೆ ಗುಣಮಟ್ಟ ಪ್ರಶಸ್ತಿ ಭಾಜನವಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಸತತ 7ನೇ ವರ್ಷವೂ ಪ್ರತಿಷ್ಠಿತವಾದ ಅತ್ಯುತ್ತಮ ವಿಮಾನ ನಿಲ್ದಾಣ ಎಂಬ ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿಕೆ ಬಿಡುಗಡೆ ಮಾಡಿದೆ. ಯಾವುದಪ್ಪ ಅಂದರೆ CBMIA ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೌನ್ಸಿಲಿನ ಪ್ರಧಾನ ನಿರ್ದೇಶಕ ಲೂಯಿಸ್ ಫೆರಿಡ್ ಡಿ ಒಲಿವಾರಾ ಅವರು ಈ ಸಲ ಪ್ರಶಸ್ತಿಯು ವಿಮಾನ ನಿಲ್ದಾಣದ ಇಡೀ ತಂಡಕ್ಕೆ ಹೊಸ ಪರಿಕಲ್ಪನೆ ಮತ್ತು ಸಮರ್ಪಣೆ ಭಾವವನ್ನು ಗುರುತಿಸಲಿದೆ. ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಭಿನಂದನೆಗಳು ಎಂದು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ತೇಜಸ್ ಲಘು ಯುದ್ಧ ವಿಮಾನ ಪತನ 23 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಅವಘಾತ. ಭಾರತ ವಾಯುಪಡೆಯ ಲಘು ಯುದ್ಧ ವಿಮಾನವಾಗಿರುವ ತೇಜಸ್ ಮಂಗಳವಾರ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಜವಾಹರ್ಲಾಲ್ ಕಾಲೋನಿಯಲ್ಲಿ ಹಾಸ್ಟೆಲ್ ಬಳಿ ಪತನಕ್ಕೀಡಾಗಿದೆ. ಹಾಸ್ಟೆಲ್ ಬಳಿಕ ಪತನಕ್ಕೀಡಾಗಿದೆ. ಈ ಮೊದಲೆರಡು ಪೈಲಟ್ ಸುರಕ್ಷಿತವಾಗಿ ಪಾರಾಗಿದ್ದಾರೆ. 23 ವರ್ಷದಲ್ಲೇ ಇದೇ ಮೊದಲ ಬಾರಿಗೆ ಈ ಲಘು ಯುದ್ಧ ವಿಮಾನ ಅಪಘಾತಕ್ಕೀಡಾಗಿದೆ. ಎಂಜಿನ್ ವೈಫಲ್ಯದಿಂದಾಗಿ ಅಪಘಾತವಾಗಿರಬಹುದು ಎಂದು ಹೇಳಲಾಗಿದೆ. ಅದೇ ರೀತಿ CAA ಅಡಿಯಲ್ಲಿ ಭಾರತೀಯ ಪೌರತ್ವವನ್ನು ಕೋರಿ ಅರ್ಜಿ ಸಲ್ಲಿಸಲು ಪೋರ್ಟಲ್ ಪ್ರಾರಂಭವಾಗಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ CAA 2019 ಅಡಿ ಭಾರತ ಪೌರತ್ವವನ್ನು ಕೋರಿ ಅರ್ಜಿ ಸಲ್ಲಿಸಲು ಅರ್ಹ ವ್ಯಕ್ತಿಗಳಿಗಾಗಿ ಕೇಂದ್ರ ಗೃಹ ಸಚಿವಾಲಯವು ಮಂಗಳವಾರ ಪ್ರತ್ಯೇಕ ಪೋರ್ಟಲ್ ಆರಂಭಿಸಿದೆ. ಸರ್ಕಾರವು CAA ಜಾರಿಗಾಗಿ ನಿಯಮಗಳನ್ನು ಸೋಮವಾರ ಅಧಿಸೂಚಿಸಿತು. CAA 2019 ಅಡಿ ಪೌರತ್ವ ನಿಯಮಗಳು 2024 ಅನ್ನು ಅಧಿಸೂಚಿಸಲಾಗಿದೆ. ಹೊಸ ಪೋರ್ಟಲ್ ಅನ್ನು ಆರಂಭಿಸಲಾಗಿದೆ. CAA 2019 ಅಡಿ ಅರ್ಹ ವ್ಯಕ್ತಿಗಳು ಪೌರತ್ವಕ್ಕಾಗಿ ಇಂಡಿಯನ್ ಸಿಟಿಜನ್ ಆ್ಯಕ್ಟ್ ಸಿಪ್ ಆನ್ಲೈನ್ NIC.in ಪೋರ್ಟಲಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ವಕ್ತಾರರು ತಿಳಿಸಿದರು. ಪೌರತ್ವ ಕೋರಿ ಅರ್ಜಿ ಸಲ್ಲಿಸಲು CAA 2019 ಮೊಬೈಲ್ ಆ್ಯಪ್ ಅನ್ನು ಸಹ ಶೀಘ್ರವೇ ಬಿಡುಗಡೆಗೊಳಿಸಲಾಗುವುದು ಎಂದು ಹೇಳಲಾಗಿದೆ. ಅಧಿಸೂಚನೆ ಪ್ರಕಟಣೆಗಳೊಂದಿಗೆ ಮೋದಿ ಸರ್ಕಾರವು ಈಗ ಧಾರ್ಮಿಕ ಕಿರುಕುಳದಿಂದಾಗಿ ಈ 3 ದೇಶಗಳಿಂದ ತೊರೆದು ಬಂದಿರುವ ಹಿಂದೂ, ಸಿಖ್, ಜೈನ, ಬೌದ್ಧ, ಪಾರ್ಸಿ ಮತ್ತು ಕ್ರಿಶ್ಚಿಯನ್ ವಲಸಿಗರಿಗೆ ಭಾರತೀಯ ಪೌರತ್ವ ಮಂಜೂರು ಮಾಡುವ ಪ್ರಕ್ರಿಯೆ ಆರಂಭಿಸಲಿದೆ. ನಿಯಮಗಳನ್ನು ತಕ್ಷಣವೇ ಜಾರಿ ಮಾಡಲು ಹೇಳಲಾಗಿದೆ. ಆ 3 ದೇಶಗಳು ಯಾವಪ್ಪ ಅಂತಂದರೆ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನ. 2014ರಿಂದ ಭಾರತಕ್ಕೆ ಆಗಮಿಸಿರುವ ಮುಸ್ಲಿಮರೇತರ. ಅದೇ ರೀತಿಯಾಗಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಪ್ರಶಸ್ತಿ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಇನ್ನೋವೇಷನ್ ವಿಭಾಗದಲ್ಲಿ ಪ್ರತಿಷ್ಠಿತವಾಗಿರುವ ಬಿಲ್ಡ್ ಇಂಡಿಯಾ
ಇನ್ಫ್ರಾ ಪ್ರಶಸ್ತಿಯನ್ನು 2024 ಪಡೆದುಕೊಂಡಿದೆ. ಸೋಮವಾರ ಹೊಸದಿಲ್ಲಿಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನದ ಸಮಾರಂಭದಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರಾಗಿರುವ ನಿತಿನ್ ಗಡ್ಕರಿ ಅವರು ಯೋಜನೆ ಮುಖ್ಯಸ್ಥರಾಗಿರುವ ಉನ್ನಿಕೃಷ್ಣನ್ ಪೋತಾನಿ ಮತ್ತು ಮುಖ್ಯ ವಿಮಾನ ನಿಲ್ದಾಣ ಅಧಿಕಾರಿಯಾಗಿರುವ ಮುಕೇಶ್ ನಾಂಕಣಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಅದೇ ರೀತಿಯಾಗಿ ನಮ್ಮ 11-12 ಕ್ವೆಶ್ಚನ್ ನೋಡೋಣ. ನ್ಯೂಸ್ ಪೇಪರ್ದು ಲೋಕ ಮುಖ್ಯಸ್ಥರಾಗಿ ಖಾನ್ವಿಲ್ಕರ್. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾಗಿರುವ ಅಜಯ್ ಮಾಣಿಕ್ರಾವ್ ಖಾನ್ವಿಲ್ಕರ್ ಅವರು ಭಾನುವಾರ ಲೋಕಪಾಲರ ಮುಖ್ಯಸ್ಥರಾಗಿ ಪ್ರಮಾಣವಚನ ಸ್ವೀಕರಿಸಿದರು. ಖಾನ್ವಿಲ್ಕರ್ ಅವರು ಮೇ 2016ರಿಂದ ಜುಲೈ 29ರವರೆಗೆ 2022ರವರೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದರು. ಲೋಕಪಾಲರ ಮುಖ್ಯಸ್ಥರಾಗಿ ಕಳೆದ ತಿಂಗಳು ಅವರನ್ನು ನೇಮಿಸಲಾಗಿತ್ತು. ಲೋಕಪಾಲ್ ಬಗ್ಗೆ ಮಾಹಿತಿ. ಸ್ಥಾಪನೆಯಾಗಿದ್ದು 2019 ಮಾರ್ಚ್ 2019. ಇದು ಕೇಂದ್ರ ಕಚೇರಿ ಇರೋದು ನವದೆಹಲಿ. ಕಾರ್ಯನಿರ್ವಾಹಕರು ಯಾರಪ್ಪ ಅಂದರೆ ಅಜಯ್ ಮಾಣಿಕ್ರಾವ್ ಖಾನ್ವಿಲ್ಕರ್. ಲೋಕಪಾಲ್ ತನ್ನ ಸಾರ್ವಜನಿಕ ಕಾರ್ಯಕರ್ತರ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವಿಚಾರಣೆ ನಡೆಸಲು ಕೇಂದ್ರ ಸರ್ಕಾರವು ಮೇಲೆ ಅಧಿಕಾರವನ್ನು ಹೊಂದಿದೆ. 2010ರಲ್ಲಿ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಜನ ಲೋಕಪಾಲ್ ಚಳವಳಿಯಲ್ಲಿ ನಂತರ ಲೋಕಸಭೆಯಲ್ಲಿ ತಿದ್ದುಪಡಿಯೊಂದಿಗೆ 2013ರಲ್ಲಿ ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಲೋಕಾಯುಕ್ತವು ರಾಜ್ಯ ಮಟ್ಟದಲ್ಲಿ ಅಧಿಕಾರವನ್ನು ನಿರ್ವಹಿಸುತ್ತದೆ. ಲೋಕಪಾಲ್ ಇದು ಭ್ರಷ್ಟಾಚಾರ ಬಗ್ಗೆ ಸಂಬಂಧಿಸಿದೆ, ಇದು ಕೇಂದ್ರಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಲೋಕಾಯುಕ್ತವು ಇದು ರಾಜ್ಯಕ್ಕೆ ಸಂಬಂಧಿಸಿದೆ ಭ್ರಷ್ಟಾಚಾರ ಬಗ್ಗೆ ತನಿಖೆ ಮಾಡಲು. ಅದೇ ರೀತಿಯಾಗಿ ಫಾರ್ಮುಲಾ ರೇಸ್ ಇಂಧನ ಉತ್ಪಾದನೆಗೆ ಐಒಸಿ ಸಿದ್ಧತೆ. ಸರ್ಕಾರಿ ಸ್ವಾಮ್ಯದ ಭಾರತೀಯ ತೈಲ ನಿಗಮವು ಐಒಸಿ ಫಾರ್ಮುಲಾ 1 ರೇಸ್ ಕಾರುಗಳಿಗೆ ಬಳಸುವ ಪೆಟ್ರೋಲ್ ತಯಾರಿಸುವ ನಿರ್ದೇಶಿಸಿದೆ. ಒಡಿಶಾದಲ್ಲಿ ಇರುವ ನಿಗಮಕ್ಕೆ ಸೇರಿದ ಪಾರದೀಪ್ ಸಂಸ್ಕರಣಾ ಘಟಕದಲ್ಲಿ ಇನ್ನು 3 ತಿಂಗಳೊಳಗೆ ಪೆಟ್ರೋಲ್ ತಯಾರಿಸಲಾಗುವುದು ಎಂದು ಐಒಸಿ ಅಧ್ಯಕ್ಷ ಶ್ರೀಕಾಂತ್ ಮಾಧವ್ ವೈದ್ಯ ತಿಳಿಸಿದ್ದಾರೆ. ಸದ್ಯ ಸಿಎಲ್ ಕಂಪನಿಯ F1 ರೇಸ್ಗೆ ಇಂಧನ ಪೂರೈಸುತ್ತಿದೆ. ಐಒಸಿಯು ದೇಶದ ತೈಲ ಮಾರುಕಟ್ಟೆಯಲ್ಲಿ ಶೇಕಡ 40ರಷ್ಟು ಪಾಲನ್ನು ಹೊಂದಿದೆ. ಐಒಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಸ್ಥಾಪನೆ 30 ಜೂನ್ 1959. ಕೇಂದ್ರ ಕಚೇರಿ ನವದೆಹಲಿ. ಅಧ್ಯಕ್ಷರು ಶ್ರೀಕಾಂತ್ ಮಾಧವ್ ವೈದ್ಯ. ಇದು ಸಾರ್ವಜನಿಕ ವಲಯದ ಉದ್ಯಮವಾಗಿದ್ದು ಪೆಟ್ರೋಲ್ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಇದರ ಕಾರ್ಯಾಚರಣೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಅದೇ ರೀತಿಯಾಗಿ ಗ್ರ್ಯಾಂಡ್ ರೇಸ್ನಲ್ಲಿ ಭಾರತಕ್ಕೆ 2ನೇ ಸ್ಥಾನ. F2 ಸೌದಿ ಅರೇಬಿಯಾ ಮತ್ತು ಗ್ರ್ಯಾಂಡ್ ರೇಸ್ನಲ್ಲಿ ಭಾರತದ ಕುಶ್ ಮನಿ 2ನೇ ಸ್ಥಾನ ಪಡೆದರು. ಇನ್ವಿಕಾ ರೇಸಿಂಗ್ ಪ್ರತಿನಿಧಿಸುತ್ತಿರುವ ಮೈನಿ ಈ ಹಿಂದೆ ಫಾರ್ಮುಲಾ 2 ರೇಸ್ನಲ್ಲಿ ಪೋಲ್ ಗೆದ್ದು ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಗ್ರ್ಯಾಂಡ್ ಪ್ರಿ ರೇಸ್ ಅಂದರೆ ಕಾರ್ ರೇಸ್. ಇದು ಮೊದಲ ಸ್ಥಾನ ಪಡೆದವರು ಯಾರಪ್ಪ ಅಂದರೆ ಎಂಜೋ ಫಿಲಿಪಾಯ್ಡ್. 2ನೇ ಸ್ಥಾನ ಪಡೆದವರು ಕುಶ್ ಮೈನಿ ಭಾರತದವರು. 3ನೇ ಸ್ಥಾನ ಪಡೆದವರು ಡೆನಿಸ್ ಆಗರ್. ಓಕೆ ಫ್ರೆಂಡ್ಸ್, ಇವತ್ತಿಗೆ ನಮ್ಮ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವೀಡಿಯೋಗಾಗಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ PDF ನಾನು ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಚೆಕಪ್ ಮಾಡ್ಕೊಂಡು ತಗೊಳ್ಳಿ. ಓಕೆ, ಬಾಯ್.